ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕರ್ದಮ ಮುನಿಗಳು ತನ್ನ ಹೆಂಡತಿ ತುಂಬ ಕೃಶವಾಗಿರೋದನ್ನ ನೋಡಿ ತುಂಬ ಕಠಿಣವಾದಂತಹ ವ್ರತ ತಪಸ್ಸುಗಳನ್ನೆಲ್ಲ ಅವಳು ಕೂಡ ಮಾಡ್ತಾ ಇರೋದ್ರಿಂದ ಅವಳಿಗೆ ಅದರ ಅಭ್ಯಾಸನೂ ಕೂಡ ಇಲ್ಲ. ಆದರೂ ಕೂಡ ಕೇರ್ ಮಾಡದೆ ಗಂಡನ ಸೇವೆಯನ್ನು ಮಾಡ್ತಾ ಇರೋದನ್ನ ನೋಡಿ ಅವರು ಹೇಳ್ತಾರೆ ಅವಳಿಗೆ, ಸ್ವಯಂಭೂವಿನ ಮಗಳೇ, ನಿನ್ನ ಮಹಾಭಕ್ತಿ ಮತ್ತು ಉತ್ಕೃಷ್ಟವಾದಂತಹ ಪ್ರೀತಿಯುತ ಸೇವೆಯಿಂದ ನಾನು ಇವತ್ತು ತುಂಬಾನೇ ಪ್ರಸನ್ನನಾಗಿದ್ದೀನಿ. ದೇಹಧಾರಿಗಳಿಗೆ ದೇಹ ಅನ್ನೋದು ಅತ್ಯಂತ ಪ್ರಿಯವಾದದ್ದು. ನನ್ನ ಉಪಯೋಗಕ್ಕೋಸ್ಕರ ಅಂತಹ ದೇಹವನ್ನು ಕೂಡ ನೀನು ನಿರ್ಲಕ್ಷ್ಯ ಮಾಡಿರೋದನ್ನು ನೋಡಿ ನನಗೆ ವಿಸ್ಮಯವಾಗಿದೆ. ನನ್ನದೇ ಆದಂಥ ನಿಷ್ಠುರವಾದಂಥ ಧಾರ್ಮಿಕ ಜೀವನ ಆಗಿರ್ಬೋದು, ಧ್ಯಾನ ಮತ್ತು ಆ ಭಗವಂತನ ಒಂದು ಪ್ರೀತಿಯನ್ನು ಸಾಧಿಸುವಲ್ಲಿ ನಾನು ಭಗವಂತನ ಆಶೀರ್ವಾದವನ್ನು ಪಡೆದಿದ್ದೀನಿ. ಭಯ ಮತ್ತು ಶೋಕಗಳಿಂದ ಮುಕ್ತವಾದಂತಹ ಈ ಸಿದ್ಧಿಗಳನ್ನು ನೀನಿನ್ನೂ ಅನುಭವಿಸಿಲ್ಲ. ಆದರೂ ಕೂಡ ನನ್ನ ಸೇವೆಯಲ್ಲಿ ನೀನು ತೊಡಗಿರೋ ಕಾರಣ ಆ ಎಲ್ಲ ಸಿದ್ಧಿಗಳನ್ನು ಕೂಡ ನಾನು ನಿನಗೆ ನೀಡ್ತೀನಿ. ನೀನು ಈಗ ಸುಮ್ಮನೆ ಅದನ್ನೆಲ್ಲ ನೋಡು ಎಷ್ಟು ಸುಂದರವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳು ಅದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಕೇವಲ ಕರ್ದಮ ಮುನಿಯ ಸೇವೆಯಲ್ಲಿ ದೇವಹೂತಿಯು ತನ್ನನ್ನು ತೊಡಗಿಸಿಕೊಂಡಿದ್ದಳು. ಅವಳು ತಪಸ್ಸು, ಆನಂದೋತ್ಕರ್ಷ, ಧ್ಯಾನ, ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟೇನು ಪ್ರಗತಿಯನ್ನು ಸಾಧಿಸಿರಲಿಲ್ಲ. ಆದರೆ ಅವಳು ತನ್ನ ಅರಿವಿಲ್ಲದೆಯೇ ತನ್ನ ಪತಿಯ ಸಾಧನೆಗಳಲ್ಲಿ ಪಾಲು ಪಡೆಯುತ್ತಿದ್ದಳು. ಆದರೆ ಆ ಸಾಧನೆಗಳನ್ನು ನೋಡುವುದಾಗಲಿ ಅಥವಾ ಅನುಭವಿಸುವುದಾಗಲಿ ಅವಳಿಗೆ ಸಾಧ್ಯವಿರಲಿಲ್ಲ. ತನಗೆ ತಾನೇ ಆ ಭಗವದ್ ಅನುಗ್ರಹಗಳು ಅವಳಿಗೆ ಲಭಿಸಿದ್ದವು. ಅಂದರೆ ಅರ್ಥ ಇಲ್ಲಿ ಕರ್ದಮ ಮುನಿಯ ಸೇವೆಯಲ್ಲಿ ಅವಳು ತನ್ನನ್ನು ತಾನು ತೊಡಗಿಸ್ಕೊಂಡಿದ್ಲು, ಅಷ್ಟೇ ಮಾಡಿದ್ದವಳು. ಅವಳು ತಪಸ್ ಮಾಡೋದು ಮತ್ತು ಒಂದು ಉನ್ಮಾದ ಬರುತ್ತೆ, ಆನಂದ, ಆಮೇಲೆ ತುಂಬ ಖುಷಿಯಾಗೋದು, ಭಗವಂತನ ವಿಷಯದಲ್ಲಿ ಧ್ಯಾನ ಮಾಡುವಂಥದ್ದು, ಆ ಭಗವಂತನ ಪ್ರಜ್ಞೆಯಲ್ಲಿ ಮುಳುಗುವಂಥದ್ದು. ಇದರಲ್ಲಿ ಅವಳು ಇನ್ನೂ ಅಷ್ಟೊಂದು ಪ್ರಗತಿಯನ್ನು ಸಾಧನೆ ಮಾಡಿರಲಿಲ್ಲ. ಇನ್ನು ಈಗ ಅವಳು ಸ್ಟಾರ್ಟ್ ಮಾಡಿರೋದಲ್ವಾ. ಆದರೂ ಕೂಡ ತನಗೇ ಅರಿವಿಲ್ಲದೆ ಇರೋ ಹಾಗೆಯೇ ಪತಿಯ ಸಾಧನೆಯಲ್ಲಿ ಅವಳು ಪಾಲು ಪಡಿತಾ ಇದ್ಲು. ಅಂದರೆ ಏನು, ಅವರಿಗೆ ಸಹಾಯ ಮಾಡ್ಕೊಂಡು ಸೇವೆ ಮಾಡೋದ್ರ ಮೂಲಕನೇ ಅವರ ಸಾಧನೆಯಲ್ಲಿ ಇವಳಿಗೂ ಕೂಡ ಪಾಲಿತ್ತು. ಆದರೆ ಅದನ್ನು ನೋಡೋದು ಅಥವಾ ಅನುಭವಿಸೋದಕ್ಕೆ ಅವಳಿಗೆ ಸಾಧ್ಯ ಇರಲಿಲ್ಲ. ಆ ಮಟ್ಟಕ್ಕೆ ಇನ್ನೂ ಅವಳು ತಲುಪಿರಲಿಲ್ಲ ಅಲ್ವಾ. ಆ ರೀತಿ ಅಂದರೆ ಭಗವಂತನ ಅನುಗ್ರಹ ಅವಳಿಗೆ ತನಗೆ ತಾನೇ ಸಿಕ್ಕಿತ್ತು. ಯಾಕೆ, ತನ್ನನ್ನು ತಾನು ಅವಳು ಸಮರ್ಪಣೆ ಮಾಡ್ಕೊಂಡು ಸೇವೆ ಮಾಡ್ತಿದ್ಲಲ್ವಾ. ಅದಕ್ಕೋಸ್ಕರ ಸೇವೆಯಲ್ಲಿ ಏನಿದೆ, ಏನು ಸಿಕ್ಬಿಡುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಅದು ಏನು ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದರೆ ಶುದ್ಧ ಮನಸ್ಸಿನಿಂದ ನಾವು ಸೇವೆ ಮಾಡಬೇಕಷ್ಟೇ. ಭಗವದ್ ಅನುಗ್ರಹಗಳು ಯಾವುವು? ಭಗವದ್ ಅನುಗ್ರಹಗಳೆಂದರೆ ಅಭಯ, ಎಲ್ಲ ಬಗೆಯ ಭಯಗಳಿಂದ ಮುಕ್ತಿ ಎಂದು ಇಲ್ಲಿ ಹೇಳಲಾಗಿದೆ. ನೋಡಿ, ನಮ್ಗನ್ಸುತ್ತೆ ಭಗವಂತನ ಅನುಗ್ರಹ ಆಗಬೇಕಪ್ಪ, ಭಗವಂತನ ಅನುಗ್ರಹ ಆಗಬೇಕಪ್ಪ ಅಂತ ಹೇಳ್ತೀವಿ. ಆ ಅನುಗ್ರಹ ಆಗೋದು ಅಂತಂದರೆ ಏನು? ಭಯ ಇಲ್ಲದೆ ಇರೋ ಹಾಗೆ ಮಾಡೋದು ಮತ್ತು ಎಲ್ಲ ರೀತಿಯ ಭಯಗಳಿಂದ ಮುಕ್ತಿಯನ್ನು ಕೊಡೋದು. ಈಗ ಭಯನೇ ದೊಡ್ಡ ಶತ್ರು ಅಲ್ವಾ ನಮಗೆ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ, ಆಸ್ತಿ, ಅಂತಸ್ತು, ಬಂಗ್ಲೆ, ಕಾರು ಇದು ಭಗವಂತನ ಅನುಗ್ರಹ ಅಂತ. ಆದರೆ ಅದು ತಪ್ಪು. ಭಗವಂತನ ಅನುಗ್ರಹ ಅಂತಂದರೆ ಅಭಯ, ಅಂದರೆ ಎಲ್ಲ ರೀತಿಯ ಭಯಗಳಿಂದ ಮುಕ್ತಿಯನ್ನು ಕೊಡುವುದು ಅಂತ ಹೇಳಿದ್ದಾರೆ. ಭೌತಿಕ ಪ್ರಪಂಚದಲ್ಲಿ ಯಾವನಾದರೂ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸಿದರೆ ಅವನು ಯಾವಾಗಲೂ ಭಯದಿಂದ ಕೂಡಿರುತ್ತಾನೆ. ಏಕೆಂದರೆ ಈ ಹಣ ಕಳೆದು ಹೋದರೆ ಏನು ಗತಿ ಎಂಬ ಚಿಂತೆ ಅವನಿಗಿರುತ್ತದೆ. ಆದರೆ ಭಗವತ್ ಪ್ರಸಾದವು ಯಾವತ್ತೂ ಕಳೆದು ಹೋಗತಕ್ಕದ್ದಲ್ಲ. ಅದನ್ನು ಸುಮ್ಮನೆ ಅನುಭವಿಸಿ ಆನಂದಿಸಬೇಕಷ್ಟೇನೆ. ಅಲ್ಲಿ ನಷ್ಟದ ಪ್ರಶ್ನೆಯೇ ಇಲ್ಲ. ವ್ಯಕ್ತಿಯು ಅದನ್ನು ಸುಮ್ಮನೆ ಪಡೆಯುತ್ತಾನೆ ಮತ್ತು ಪಡೆಯುವುದರಲ್ಲೇ ಸಂತೋಷ ಪಡುತ್ತಾನೆ. ನೋಡಿ, ಎಷ್ಟೊಂದು ವಿಚಿತ್ರ ಅಂತಂದರೆ ನಾವೇನು ಈ ಜಗತ್ತಲ್ಲಿ ಅಂದ್ಕೊಂಡಿದ್ದೀವೋ ಅದಕ್ಕೆ ವಿಪರೀತವಾಗಿರುತ್ತಿದ್ದು. ಈಗ ಭೌತಿಕ ಪ್ರಪಂಚದಲ್ಲಿ ಯಾರ ಹತ್ರ ಆದರೂ ಕೋಟ್ಯಾಂತರ ರೂಪಾಯಿ ಇದ್ದರೆ ಇವಾಗ ನಾವೇನು ಅಂದ್ಕೊಳ್ತೀವಿ ಹೇಳಿ, ನನ್ನ ಹತ್ರ ತುಂಬ ದುಡ್ಡಿದ್ಬಿಟ್ರೆ ನಾನು ನೆಮ್ಮದಿಯಿಂದ ಇರ್ತೀನಿ, ನನಗೆ ಯಾವ ಯೋಚನೆಯೂ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೋ ಅವ್ರಿಗೇ ಭಯ, ಆತಂಕ ಎಲ್ಲ ಇರುತ್ತೆ. ಯಾಕೆ ಅಂತಂದರೆ ಎಲ್ಲಿ ನಾನು ಸಂಪಾದನೆ ಮಾಡಿರುವಂಥ ಕೋಟ್ಯಾಂತರ ರೂಪಾಯಿ ಕಳೆದು ಹೋಗುತ್ತೋ, ಯಾರಾದರೂ ದೋಚ್ಕೊಂಡು ಹೋಗ್ಬಿಡ್ತಾರೋ, ಈಗ IT ಅವ್ರದ್ದು ಭಯ ಇರುತ್ತೆ.
ಅವ್ರು ಬಂದು ಎಲ್ಲಿ ರೈಡ್ ಮಾಡಿಬಿಡ್ತಾರೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಾಗೆ ಗಳಿಸೋದಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೇನಾದರೂ ಒಂದು ಕೆಟ್ಟ ಒಂದು ಉಪಾಯವನ್ನು ಮಾಡಿ ಅಥವಾ ಕೆಟ್ಟ ರೀತಿಯಲ್ಲಿ ಅದನ್ನು ಸಂಪಾದನೆ ಮಾಡಿದರೆ ಇನ್ನೂ ಚಿಂತೆ ಅವನಿಗೆ. ಎಲ್ಲಿ ಯಾರು ಬಂದು ರೈಡ್ ಮಾಡಿಬಿಡ್ತಾರೋ, ಎಲ್ಲಿ ಗೊತ್ತಾಗ್ಬಿಡುತ್ತೋ ನಾನು ತೊಗೊಂಡಿರೋ ಲಂಚ ಆಗಿರ್ಬೋದು, ಇನ್ನೊಂದು ರೀತಿ ಏನೋ ಒಂದು ಮೋಸ ಮಾಡಿ ಅದನ್ನು ಸಂಪಾದನೆ ಮಾಡಿದರೆ ಅವ್ನಿಗೆ ಇನ್ನೂ ಒಂದಷ್ಟು ಭಯ ಜಾಸ್ತಿನೇ ಇರುತ್ತಲ್ವಾ. ಸೊ ಆ ರೀತಿ ಅವನ ಚಿಂತೆಗೆ ಈಡಾಗಿರ್ತಾನೆ. ಆದರೆ ಭಗವಂತನ ಪ್ರಸಾದ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಕಳೆದು ಹೋಗಲ್ಲ, ಕಳೆದು ಹೋಗುವಂಥದ್ದೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಪ್ರಸಾದ ಅಂತಂದಿದ ತಕ್ಷಣ ತಿನ್ನೋ ಪ್ರಸಾದ ಅಷ್ಟೇ ಅಲ್ಲ, ಆ ಭಗವಂತ ಏನು ಬೇಕಾದರೂ ಕೊಡ್ಬೋದು. ಅದನ್ನು ಸುಮ್ಮನೆ ನಾವು ಅನುಭವಿಸ್ಬೇಕಷ್ಟೇ ಆನಂದದಿಂದ. ಅಲ್ಲಿ ನಷ್ಟದ ಪ್ರಶ್ನೆನೇ ಇರೋದಿಲ್ಲ. ಅದನ್ನು ಆ ವ್ಯಕ್ತಿ ಸುಮ್ಮನೆ ಪಡ್ಕೊಳ್ತಾನೆ, ಮತ್ತು ಅದನ್ನು ಪಡ್ಕೊಳ್ಳೋದ್ರಲ್ಲೇ ಅವನು ಸಂತೋಷವನ್ನು ಪಡ್ತಾನೆ. ಭಗವದ್ಗೀತೆಯು ಇದನ್ನು ದೃಢಪಡಿಸುತ್ತದೆ. ಯಾವಾಗ ಒಬ್ಬನು ಭಗವದ್ ಅನುಗ್ರಹವನ್ನು ಗಳಿಸುತ್ತಾನೋ ಆಗ ಅದರ ಪರಿಣಾಮವಾಗಿ ಸರ್ವ ದುಃಖಾನಿ ಎಂದರೆ ಎಲ್ಲ ದುಃಖಗಳು ನಾಶವಾಗುತ್ತವೆ. ಯಾವಾಗ ಒಬ್ಬನು ಆಧ್ಯಾತ್ಮಿಕ ನೆಲೆಯನ್ನು ಹೊಂದುತ್ತಾನೋ ಆಗ ಅವನು ತೃಷೆ ಮತ್ತು ಶೋಕಗಳೆಂಬ 2 ಬಗೆಯ ಭೌತಿಕ ವ್ಯಾಧಿಗಳಿಂದ ಮುಕ್ತನಾಗುತ್ತಾನೆ. ಅಂದರೆ ಅರ್ಥ ಏನು? ಭಗವದ್ಗೀತೆ ಇದನ್ನು ದೃಢಪಡಿಸುತ್ತೆ. ಏನು? ಯಾವಾಗ ಒಬ್ಬ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಾನೋ ಅವಾಗ ಏನಾಗುತ್ತೆ, ಅದರ ಪರಿಣಾಮ ಏನು ಅಂತಂದರೆ ಎಲ್ಲ ದುಃಖಗಳು ನಾಶವಾಗುತ್ತೆ. ಸರ್ವ ದುಃಖಾನಿ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಈ ದುಃಖ ಆ ದುಃಖ ಅಂತ ಏನೂ ಇಲ್ಲ, ಎಲ್ಲ ದುಃಖಗಳೂ ನಾಶ ಆಗುತ್ತೆ. ಯಾವಾಗ ಒಬ್ಬ ಆಧ್ಯಾತ್ಮಿಕ ನೆಲೆಯನ್ನು ಹೊಂದುತ್ತಾನೋ, ಆ ಒಂದು ಸ್ಥಿತಿಗೆ ಬರ್ತಾನೋ ಆಗ ಅವನು ತೃಷೆ ಮತ್ತು ಶೋಕ ಅನ್ನುವಂಥ 2 ಬಗೆಯ ಭೌತಿಕ ವ್ಯಾಧಿಗಳಿಂದ ಮುಕ್ತನಾಗ್ತಾನೆ. ನನಗಿನ್ನೂ ಬೇಕು ಬೇಕು ಅಂತ ಇರುತ್ತಲ್ಲ ಅದು, ಮತ್ತು ಶೋಕಗಳು, ಇದರಿಂದನೂ ಕೂಡ ಅವನು ಮುಕ್ತನಾಗ್ತಾನೆ. ಭಗವದ್ಗೀತೆಯಲ್ಲಿ ಇದನ್ನೂ ಹೇಳಲಾಗಿದೆ. ಭಕ್ತಿ ಜೀವನವು ಪ್ರಾರಂಭವಾದ ಮೇಲೆ ನಾವು ಭಗವತ್ ಪ್ರೀತಿಯ ಪೂರ್ಣ ಫಲವನ್ನು ಹೊಂದಬಹುದು. ಭಗವತ್ ಪ್ರಸಾದ ಅಥವಾ ದೈವಿಕ ಕರುಣೆಯ ಪರಮಸಿದ್ಧಿ ಎಂದರೆ ಕೃಷ್ಣ ಪ್ರೇಮ. ಈ ದಿವ್ಯ ಸಿದ್ಧಿಯು ಎಷ್ಟು ಅತ್ಯಮೂಲ್ಯವಾದುದೆಂದರೆ ಯಾವುದೇ ಭೌತಿಕ ಸುಖವನ್ನು ಅದಕ್ಕೆ ಹೋಲಿಸಲಾಗುವುದಿಲ್ಲ. ಅಂದರೆ ಅರ್ಥ ಏನು? ಭಗವದ್ಗೀತೆಯಲ್ಲಿ ಇನ್ನೂ ಒಂದು ವಿಷಯ ಹೇಳಿದ್ದಾರೆ. ಏನು? ಭಕ್ತಿ ಜೀವನ ಪ್ರಾರಂಭ ಆದಮೇಲೆ ನಾವು ಭಗವತ್ ಪ್ರೀತಿಯ ಪೂರ್ಣ ಫಲವನ್ನು ಪಡಿಬೋದು. ಒಂದು ಸರಿ ನಾವು ಆ ಭಕ್ತಿ ಜೀವನಕ್ಕೆ ಕಾಲಿಟ್ವಿ ಅಂತಂದರೆ ಅಲ್ಲಿಂದ ನಮಗೆ ಭಗವಂತನ ಪ್ರೀತಿ ಸಿಗ್ತಾ ಹೋಗುತ್ತೆ. ಕಡೆಗೆ ನಮಗೆ ಅದು ಪೂರ್ಣ ಫಲವನ್ನು ಕೂಡ ನಾವು ಪಡಿಬೋದು. ಭಗವಂತನ ಪ್ರಸಾದ ಆಗಿರ್ಬೋದು ಅಥವಾ ದೈವಿಕ ಕರುಣೆ ಅಂತ ಹೇಳ್ತೀವಿ, ಭಗವಂತನ ಮೇಲೆ ಕರುಣೆ ತೋರಿಸೋದು. ಅದರ ಪರಮಸಿದ್ಧಿ ಏನಪ್ಪ ಅಂತಂದರೆ ಆ ಭಗವಂತನಲ್ಲಿ ನಮಗೆ ಪ್ರೀತಿ, ಕೃಷ್ಣ ಪ್ರೇಮ ಅಂತ ಹೇಳ್ತಾರಲ್ಲ ಅದು. ಆ ದಿವ್ಯ ಸಿದ್ಧಿ ಎಷ್ಟು ಅತ್ಯಮೂಲ್ಯವಾಗಿರುವಂಥದ್ದು ಅಂತಂದರೆ ಅದನ್ನು ಈ ಭೌತಿಕ ಸುಖದಲ್ಲಿ ಯಾವುದು ನಾವು ಉನ್ನತ ಮಟ್ಟದ ಸುಖ ಅಂತ ಹೇಳ್ತೀವೋ ಅದು ಯಾವುದಕ್ಕೂ ಹೋಲಿಕೆ ಆಗೋದೇ ಇಲ್ಲ. ಅಂಥ ಒಂದು ಪವಿತ್ರವಾಗಿರುವಂತಹ ಒಂದು ಅತ್ಯಮೂಲ್ಯವಾಗಿರುವಂತಹ ಒಂದು ಸುಖ ಅದು ದಿವ್ಯ ಸಿದ್ಧಿ ಅನ್ನೋದು. ಆ ಭಗವಂತನ ಪ್ರೀತಿ ನಮಗೆ ಸಿಕ್ಬಿಡ್ತು ಅಂತಂದರೆ ಅದರಲ್ಲಿ ಒಂದು ಹೇಳಕ್ಕಾಗದೇ ಇರುವಂಥ ಆನಂದ ಸಿಗ್ತಾ ಇರುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಪ್ರಬೋಧಾನಂದ ಸರಸ್ವತಿಯವರು ಹೇಳಿದಂತೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನು ಪಡೆದ ಮೇಲೆ ಹಾಗೆ ಪಡೆದವನು ಎಷ್ಟು ದೊಡ್ಡವನಾಗುತ್ತಾನೆಂದರೆ ದೇವತೆಗಳನ್ನು ಕೂಡ ಅವನು ಲಕ್ಷಿಸುವುದಿಲ್ಲ. ಅದ್ವೈತವನ್ನು ಅವನು ನರಕ ಸದೃಶವೆಂದು ಭಾವಿಸುತ್ತಾನೆ ಮತ್ತು ಅವನಿಗೆ ಇಂದ್ರಿಯ ನಿಗ್ರಹದಲ್ಲಿ ಪರಿಪೂರ್ಣತೆ ಗಳಿಸುವುದು ಯಾವುದೇ ಕೆಲಸದಷ್ಟೇ ಸುಲಭವಾಗುತ್ತದೆ. ಈಗ ನೋಡಿ, ಇಲ್ಲಿ ಪ್ರಬೋಧಾನಂದ ಸರಸ್ವತಿಯವರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನು ಪಡೆದ್ಬಿಟ್ಟ ಅಂತಂದರೆ ಆ ಮನುಷ್ಯ ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಡ್ತಾನೆ ಅಂತಂದರೆ ದೇವತೆಗಳನ್ನು ಕೂಡ ಅವನು ಲಕ್ಷಿಸೋದಿಲ್ಲ. ಅಂದರೆ ಆ ದೇವತೆಗಳ ಬಗ್ಗೆನೂ ಅವನಿಗೇನು ಯೋಚನೆ ಇರೋದಿಲ್ಲ. ಭಗವಂತನ ಪ್ರೀತಿನೇ ಅವನಿಗೆ ಸಿಕ್ಬಿಟ್ಟಿರುತ್ತೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಭಗವಂತನ ಸ್ವಯಂ ಅವತಾರ ಅಂತ ಹೇಳ್ತಾರೆ, ಕೃಷ್ಣನ ಅವತಾರ. ಸೊ ಅವರ ಅನುಗ್ರಹ ಸಿಕ್ತು ಅಂತಂದರೆ ನಮಗೆ ಯಾವ ದೇವತೆಗಳನ್ನು ಲೆಕ್ಕಿಸೋದಿಲ್ಲ. ಆಮೇಲೆ ಅದ್ವೈತ, ನಾನು ಮತ್ತು ಭಗವಂತ ಒಂದೇ ಅನ್ನುವಂಥ ಕಾನ್ಸೆಪ್ಟ್, ಇದು ದ್ವೈತವಾದ ಆಗಿರೋದ್ರಿಂದ ಇಲ್ಲಿ ಅದ್ವೈತವನ್ನು ಅವರು ನರಕ ಸದೃಶ ಅಂತ ಭಾವಿಸ್ತಾರೆ. ಇಂದ್ರಿಯ ನಿಗ್ರಹದಲ್ಲಿ ಪರಿಪೂರ್ಣತೆ ಗಳಿಸೋದು ಅಂದರೆ ಇವಾಗ ನಮಗೆಲ್ಲರಿಗೂ ತುಂಬ ಕಷ್ಟವಾಗಿರುವಂಥ ಒಂದು ಕೆಲಸ ಏನು ಅಂತಂದರೆ ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಅಲ್ವಾ. ನಮಗೇನೇನೋ ತಿನ್ನೋ ಅಂಥ ಒಂದು ಅಭ್ಯಾಸ ಇರುತ್ತೆ, ಅದನ್ನು ಬಿಡಬೇಕು ಅಂತಂದರೆ
ತುಂಬ ಕಷ್ಟ. ಈಗ ಕಾಫಿ ಟೀ ಬಿಡೋದು ಅಂತಂದರೆ ಎಷ್ಟು ಕಷ್ಟ ಅಂತಂದರೆ, ಇಲ್ಲಪ್ಪ ಆಗೋದೇ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಆ ರೀತಿ. ಮತ್ತು ಬೇರೆಯವ್ರ ಬಗ್ಗೆ ಮಾತಾಡೋದು ಅಂತಂದರೆ ನಮಗೆ ತುಂಬ ಇಷ್ಟ. ಅದನ್ನು ಬಿಡಬೇಕು ಅಂತಂದರೆ ಆಗೋದಿಲ್ಲ ನಮ್ಗೆ. ಈ ರೀತಿ ತನ್ನದೇ ಆದಂತಹ ಇಂದ್ರಿಯ ವಿಷಯಗಳಿಗೆ ಇಂದ್ರಿಯಗಳು ಹೋಗುತ್ತಲ್ಲ, ಅದನ್ನು ತಡೆದು ಆ ಮನಸ್ಸನ್ನು ತಡೆದು ಇಟ್ಕೊಳ್ಳೋದು ಅಂತಂದರೆ ತುಂಬ ಕಷ್ಟದ ಕೆಲಸ. ಆದರೆ ಯಾರಿಗೆ ಭಗವಂತನ ಅನುಗ್ರಹ ಆಗಿರುತ್ತೋ ಅಂಥವನಿಗೆ ಇಂದ್ರಿಯ ನಿಗ್ರಹಣೆಯನ್ನು ಮಾಡಿಕೊಳ್ಳೋದು ತುಂಬ ಬೇರೆ ಕೆಲಸ ಮಾಡಿದಷ್ಟೇ ಈಸಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಅವನು ತನ್ನ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡ್ಕೊಳ್ತಾನೆ. ಸ್ವರ್ಗ ಸುಖಗಳು ಅವನಿಗೆ ಕೇವಲ ಕಟ್ಟುಕತೆಗಳಾಗುತ್ತವೆ. ವಾಸ್ತವವಾಗಿ ಭೌತಿಕ ಆನಂದ ಆಧ್ಯಾತ್ಮಿಕ ಆನಂದಗಳ ನಡುವೆ ಹೋಲಿಕೆಯೇ ಸಾಧ್ಯವಿಲ್ಲ. ನೋಡಿ, ಯಾರು ಭಗವಂತನ ಭಕ್ತಿಯನ್ನು ಅನುಭವಿಸಿರ್ತಾನೋ ಅಂಥವನಿಗೆ ಸ್ವರ್ಗ ಸುಖ ಅನ್ನೋದು ಕೂಡ ಕಟ್ಟುಕತೆ ಅನಿಸ್ಬಿಡುತ್ತೆ. ಅದೆಲ್ಲ ಇಲ್ಲವೇ ಇಲ್ಲ ಅನ್ನೋ ರೀತಿ ಅವನು ಅಂದ್ಕೊಳ್ತಾನೆ. ಭಗವಂತನ ಸೇವೆ ಮಾಡೋದ್ರಲ್ಲಿ, ಅವನ ಗುಣಗಾನ ಮಾಡೋದ್ರಲ್ಲಿ ಸಿಗುವಂಥ ಆನಂದ ಇದೆಯಲ್ಲ, ಅದರ ಮುಂದೆ ಇದ್ಯಾವ ಲೆಕ್ಕಕ್ಕೂ ಇಲ್ಲ. ಅಂದರೆ ಭೌತಿಕ ಆನಂದ ಮತ್ತು ಆಧ್ಯಾತ್ಮಿಕ ಆನಂದ ಇದೆರಡರ ನಡುವೆ ಹೋಲಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದೇ ಬೇರೆ ಅದೇ ಬೇರೆ, ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.